ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ರಾಜಕೀಯದಲ್ಲಿ ನಾನು ಕ್ರಿಕೆಟ್ ಬ್ಯಾಟಿಂಗ್ ಚೆನ್ನಾಗಿ ಆಡುತ್ತೇನೆ. ರಾಜಕೀಯವಾಗಿ ಗೂಗ್ಲಿ ಬಾಲ್ ಹಾಕಲೇಬೇಕು, ಇಲ್ಲವಾದರೆ ಯಶಸ್ಸು ಸಿಗುವುದಿಲ್ಲ. ಅವಕಾಶ ಬಂದಾಗ ನೋಡೋಣ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ನಿನ್ನೆ ಭಾನುವಾರ ಶಿವಮೊಗ್ಗಕ್ಕೆ ಖಾಸಗಿ ಕಾರ್ಯಕ್ರಮಕ್ಕಾಗಿ ಬಂದಿದ್ದ ಸತೀಶ್ ಜಾರಕಿಹೊಳಿ ಮಾಧ್ಯಮದವರ ಕೈಗೆ ಸಿಕ್ಕಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತು ಸಿಎಂ ಬದಲಾವಣೆ ವಿಚಾರವನ್ನ ಕ್ರಿಕೆಟ್ ಆಟಕ್ಕೆ ಹೋಲಿಸಿ ಮಾತನಾಡಿದರು. ಕೆಪಿಸಿಸಿ ಅಧ್ಯಕ್ಷ ಕಪ್ ಬಗ್ಗೆ ನಾನು ಈಗ ಮಾತನಾಡುವುದಿಲ್ಲ, ನೋಡೋಣ. ಇನ್ನೂ ಒಂದು ದೊಡ್ಡ ಮ್ಯಾಚ್ ಇದೆ. ಸಿಎಂ ಕಪ್ ರೇಸ್ನಲ್ಲಿ ನಾನಿಲ್ಲ. ಇವೆಲ್ಲಾ ವಿಚಾರಗಳು ದೆಹಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಇದೆ ಅಂತಂದ್ರು. ಬಜೆಟ್ ನಂತರ ನಾಯಕತ್ವ ಬದಲಾವಣೆ ಆಗತ್ತಾ ಅನ್ನುವ ಪ್ರಶ್ನೆಗೆ ನೀವು ದೆಹಲಿಯವರಿಗೆ ಈ ಪ್ರಶ್ನೆ ಕೇಳಿ ಅಂತ ಹೇಳಿದ್ರು. ಸಣ್ಣ ಬ್ರೇಕ್ ಮುಗಿಸಿ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ರು ಅಂತ ಕೇಳೋಣ ಬನ್ನಿ. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 0819260111 ಅಥವಾ 081822680000. ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನೆ ಅಷ್ಟೇ, ಖಾಸಗಿ ಕಾರ್ಯಕ್ರಮ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಸರ್ ನೀವು? ನಾನು ಆಡ್ತೀನಿ, ನಾನು ಕ್ರಿಕೆಟ್ ಪ್ಲೇಯರ್, ಅದಕ್ಕೆ ಬಂದಿದ್ದು. ರಾಜಕೀಯದಲ್ಲೂ ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದೀರಿ. ರಾಜಕೀಯ ಮಾಡಲೇಬೇಕು, ಬ್ಯಾಟಿಂಗ್ ಆಡಲೇಬೇಕು. ಗೂಗ್ಲಿ ಹೋಗಿದೆ, ಸಕ್ಸಸ್ ಆಗೋಲ್ಲ. ನೋಡೋಣ, ಅವಕಾಶ ಬಂದಾಗ ನೋಡೋಣ. ಅದಕ್ಕೆ ಎಲ್ಲರೂ ನಿಮ್ದೇ ಇಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ವಿ ಅಷ್ಟೇ. ಈಗ ಅವ್ರೇನೋ ಭಾಳ ಉತ್ಸಾಹದಿಂದ ಮಾಡ್ತಿದ್ದಾರೆ, ನಾವು ಬಂದು ಅದಕ್ಕೆ ಪ್ರೋತ್ಸಾಹ ಮಾಡೋದು ಅಷ್ಟೇ, ಮತ್ತೆ ಎನ್ಕರೇಜ್ ಮಾಡೋದು ಸ್ಪೋರ್ಟ್ಸ್ಗೆ ಉದ್ದೇಶ ಅಷ್ಟೇ. ಈಗ ಕಪ್ಪು ನಿಮ್ಮದು ಕೆಪಿಸಿಸಿ ಪ್ರೆಸಿಡೆಂಟ್ಶಿಪ್ ಇದು ಅಥವಾ ಯಾವುದಕ್ಕೆ? ಅದು ನೋಡೋಣ, ಇನ್ನೂ ಅದು ದೊಡ್ಡ ಮ್ಯಾಚ್ ಇದೆ. ಅದು ಒಂದು ನಿಮಿಷ ಇದ್ರದ್ದು ಏನು ಪ್ರಯೋಜನ ಆಗೋಲ್ಲ. ಇದನ್ನ ಬಿಟ್ಟರೆ ಲೀಡರ್ ಆಗ್ತೀರಿ ನೀವು. ಯಾವ್ದ್ರೆ ಇಲ್ಲ ಅದೆಲ್ಲ ಮುಗೋದು. ನಮ್ಮ ಹತ್ತಲ್ಲಿ ಇಲ್ಲ. ಕಪ್ ಯಾರು ಕೊಡಬೇಕು, ಯಾರು ಹಿಡ್ಕೋಬೇಕು ಅನ್ನೋದು ಡೆಲ್ಲಿಯಲ್ಲಿ ಇದೆ. ಅದು ಅಲ್ಲಿ ನೀವು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬರ್ಬೋದು. ಬಜೆಟ್ ನಂತರ ಸರ್ ಅದು ಗೊತ್ತಿಲ್ಲ. ನೀವು ನೇರವಾಗಿ ಅದ್ರ ಕೇಳಿ ನಮಗೆ ಗೊತ್ತಿಲ್ಲಲ್ಲ. ಯಾರು ನೀವು ಏನು ತೆಗಿಬೇಕಂತ ಇಡಬೇಕಂತ. ಈಗ ನೀವು ಬಜೆಟ್ ನಂತರ ಅಂದರೆ ಅದನ್ನ ನೀವು ಡೆಲ್ಲಿಯಲ್ಲಿ ಕೇಳಬೇಕಿಲ್ಲ, ಬೆಂಗಳೂರಲ್ಲಿ ಕೇಳಬೇಕು. ಇದಕ್ಕೆ ಬೇರೆ ಸರಿಯಾದ ಉತ್ತರ ಸಿಗುತ್ತೆ. ಭಾಳ ಸಣ್ಣ ಘಟನೆ ಅದು, ಆಗಬಾರ್ದಿತ್ತು. ನೋಡೋಣ, ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ಮಾಡಿದಾಗ ನೋಡೋಣ, ತಪ್ಪಿಸ್ತಾರೆ ಯಾರಂತಾರ ಕ್ರಮ ಕೈಗೊಳ್ತಾರೆ.